ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪ ಅಂತ ಬಂದರೆ ಇಂಟರ್ನ್ಶಿಪ್ ರಿಪೋರ್ಟ್ ಯಾವ ರೀತಿ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನೇನಿರುತ್ತೆ, ಕಂಟೆಂಟ್ ಯಾವ ರೀತಿ ಹಾಕಬೇಕು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಕೇವಲ ಬರೀ ರೆಫರೆನ್ಸ್ಗೋಸ್ಕರ ಆಗಿರುತ್ತೆ. ನೀವು ಈ ಒಂದು ಇಂಟರ್ನ್ಶಿಪ್ ರಿಪೋರ್ಟ್ನ ಯಾವ ರೀತಿ ಮಾಡಬೇಕು ಎಂಬ ಐಡಿಯಾ ಬರೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನೋಡ್ತಾ ಹೋಗೋದಾದರೆ ಫಸ್ಟು ಫ್ರಂಟ್ ಸೀಟ್ ಅನ್ನೋದು ಮಾಡಬೇಕಾಗುತ್ತೆ ರಿಪೋರ್ಟಲ್ಲಿ. ಆ ಫ್ರಂಟ್ ಸೀಟಲ್ಲಿ ಏನೇನು ಇರಬೇಕು ಅಂತ ಬಂದರೆ ಪ್ರಾಜೆಕ್ಟ್ ರಿಪೋರ್ಟ್, ನಿಮ್ಗೆ ಏನು ಟಾಪಿಕ್ ತೊಗೊಂಡಿರ್ತೀರ ಆ ಟಾಪಿಕ್ನ ನೀವು ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ USN ನಂಬರ್ ಅಂತ ಏನಿರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಯೂನಿವರ್ಸಿಟಿ ಲೋಗೋ ಏನಿರುತ್ತೆ ಅದು ಹಾಕಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಏನು ಸ್ಟಡಿ ಮಾಡ್ತಿದ್ರೆ MBA ಅಥವಾ BCom ಏನಿರುತ್ತೆ ಅದನ್ನ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ಇಂಟರ್ನಲ್ ಗೈಡ್ ಯಾರ್ಯಾರು ಇರ್ತಾರೆ ಸೊ ಅವ್ರ ನೇಮು, ಮತ್ತು ಎಕ್ಸ್ಟರ್ನಲ್ ಗೈಡ್ ಯಾರ್ಯಾರು ಇರ್ತಾರೆ ಅವ್ರ ನೇಮು ಕೂಡ ಹಾಕಬೇಕಾಗುತ್ತೆ. ಸೊ ಹಂಗಾಗಿ ಟೇಬಲ್ ಆಫ್ ಕಂಟೆಂಟ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ನೋಡಿ ಫ್ರೆಂಡ್, ಫಸ್ಟ್ ಬಂದು ನಿಮಗೆ ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ ಅದೇ ಆಲ್ರೆಡಿ ಹೇಳಿದೆ ಅದು. ಸೊ ನೆಕ್ಸ್ಟು ಇಂಟ್ರೊಡಕ್ಷನ್ ಏನಿದೆ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಬಂದು ಕಾನ್ಸೆಪ್ಚುಯಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಲಿಟ್ರೇಚರ್ ರಿವ್ಯೂ ಅಂತ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ಥರ್ಡ್ ಚಾಪ್ಟರ್ ಬಂದು ರಿಸರ್ಚ್ ಡಿಸೈನ್ ಏನಿದೆ ಅದು ನೋಡ್ತಾ ಹೋಗೋದು. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದು ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಅಂತ ಏನಿರುತ್ತೆ ಅದು ಫೋರ್ತ್ ಚಾಪ್ಟರ್. ಮತ್ತು ಫಿಫ್ತ್ ಚಾಪ್ಟರ್ ಬಂದು ಫೈಂಡಿಂಗ್, ಸಜೆಷನ್ ಆ್ಯಂಡ್ ಕನ್ಕ್ಲೂಷನ್. ಸೊ ಇಷ್ಟು ಚಾಪ್ಟರ್ಗಳು ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ನೀವು ಕರೆಕ್ಟಾಗಿ ಟಾಪಿಕ್ ವೈಸು ನೀವು ಪೇಜ್ ನಂಬರ್ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಲೀಸ್ಟ್ ಆಫ್ ಟೇಬಲ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಟೇಬಲ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರು, ಮತ್ತು ಲೀಸ್ಟ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಏನಿದೆ, ಮತ್ತು ಟೇಬಲ್ಸ್, ಅವಾರ್ಡ್ಸ್ ಮತ್ತು ರೆಕಗ್ನೈಸೇಷನ್ ಏನಾದರೂ ಇದ್ದರೆ ಹಾಕಬೇಕು, ಮತ್ತು ಇನ್ಸ್ಟಿಟ್ಯೂಷನ್ ಅಂಡರ್ ಸ್ಕಾಲರ್ ಲೋನ್ ಏನಾದರೂ ಇದ್ದರೆ ಹಾಕಬೇಕು, ಮತ್ತು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಸ್ಯಾನ್ಸನ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹಾಕಬೇಕು, ಮತ್ತು ಹೋಮ್ಸ್ ಲೋನ್ಸ್ ಬಗ್ಗೆ ಏನಾದ್ರು ಇದ್ರೂ ಹಾಕಬೇಕು, ಮತ್ತು ಟೋಟಲ್ ಡೆಪಾಸಿಟ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹಾಕಬೇಕು, ಮತ್ತು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಇದ್ದರೆ ಅದ್ರ ಬಗ್ಗೆ ಹಾಕಬೇಕು, ಮತ್ತು ಡೆಪಾಸಿಟ್ ಟೋಟಲ್ ಅಸೆಟ್ ರೇಷಿಯೋ ಅದು ಕೂಡ, ಮತ್ತು ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ. ಸೊ ಇವೆಲ್ಲ ರೇಷಿಯೋ ಬೇಸಿಸು, ಕ್ಯಾಲ್ಕುಲೇಷನ್ ಬೇಸಿಸು, ಮತ್ತು ಏನಾದರೂ ರೆಕಗ್ನೈಸೇಷನ್ ಪಡ್ಕೊಂಡಿದ್ರೆ, ಮತ್ತು ಏನಾದರೂ ಟೈಪ್ಸ್ ಆಫ್ ಏನಾದರೂ ಪ್ರಾಡಕ್ಟ್ ಇದ್ದರೆ ಅವೆಲ್ಲ ಕೂಡ ನೀವು ಈ ಒಂದು ಲೀಸ್ಟ್ ಆಫ್ ಟೇಬಲ್ಸಲ್ಲಿ ಎಕ್ಸ್ಟ್ರಾ ಸಪ್ರೇಟಾಗಿ ನೀವು ಈ ಒಂದು ಪೇಜ್ ನಂಬರ್ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟು ಲೀಸ್ಟ್ ಆಫ್ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ಸ್ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಏನೇನು ಗ್ರಾಫ್ಲ ಯೂಸ್ ಮಾಡಿರ್ತೀರ, ಪೈ ಚಾರ್ಟು ಮತ್ತು ಏನಾದರೂ ಗ್ರಾಫ್ಗಳು ಯೂಸ್ ಮಾಡಿದರೆ ಅದ್ರ ನಂಬರು ಕೂಡ ಸಪ್ರೇಟಾಗಿ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಲೀಸ್ಟ್ ಆಫ್ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ ಮುಖಾಂತರ ಇಲ್ಲಿ ಎಕ್ಸಾಂಪಲು ಟೋಟಲ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಸ್ಯಾನ್ಸನ್ಡ್ ಬೈ SBI ಅಂದರೆ ಅಲ್ಲಿ ಎಷ್ಟು ಜನ ಗ್ರಾಫ್, ಅದು ನಿಮಗೆ ಆ ಚಾಪ್ಟ್ರು ಕಾನ್ಸೆಪ್ಟ್ ಬಂದಾಗ ಇದು ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಪೇಜ್ ನಂಬರ್ಗಳು ನೀವು ನೀಟಾಗಿ ತಿಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ ಬಂದರೆ ಇಲ್ಲಿ ಏನಾದರೂ ನೀವು ಹೊಸದಾಗಿ ಏನಾದರೂ ಡೈಲಿ ಯಾವ ರೀತಿ ವರ್ಕ್ ಮಾಡ್ತಾಯಿದ್ರಿ, ಮತ್ತು ನಿಮಗೆ ಇವೆಲ್ಲ ಒಂದು ಸಮ್ಮರಿ ರೂಪದಲ್ಲಿ ನೀವು ತಿಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವ್ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರು, ಮತ್ತು ನಿಮ್ಗೆ ಏನು ಅರ್ಥ ಆಯಿತು, ಇದನ್ನ ಏನು ಕಲ್ತ್ರಿ, ಏನೇನು ಇದು ಮಾಡಿದ್ರಿ, ಹೊಸದಾಗಿ ಏನಾದ್ರು ಕಲ್ತ್ಕೊಂಡ್ರೆ ಎಕ್ಸ್ಪೀರಿಯೆನ್ಸ್ ಎಲ್ಲ ನೀವು ಎಕ್ಸಿಕ್ಯೂಟಿವ್ ಸಮ್ಮರಿ ಮುಖಾಂತರ ನೀವು ತಿಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟು ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನಲ್ಲಿ ಎಕ್ಸಾಂಪಲ್ ನಾನು SBI ಹೇಳ್ತಿದ್ದೀನಿ, ಬಟ್ ನಿಮ್ದು ಯಾವ ಕಂಪ್ನಿ ತೊಗೊಂಡಿರ್ತೀರ ಅದ್ರ ಬಗ್ಗೆ ನೀವು ನೋಡ್ತಾ ಹೋಗಿ. ಸೊ ಇಂಟ್ರೊಡಕ್ಷನ್ ಅಂತ ಬಂದರೆ ಆ ಕಂಪ್ನಿ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡ್ತೀರಾ, ಮತ್ತು